ಸಿ.ಜೆ. ರಾಯ್ ಕುಟುಂಬದವರಿಗೆ SIT ಬಲಾವ್ ಹೇಳಿದೆ. ರಾಯ್ ಮಗ ರೋಹಿತ್ ಪತ್ನಿಯನ್ನ ವಿಚಾರಣೆಗೆ ಕರೆದಿದೆ SIT. ಅಂದರೆ ಯಾರ್ಯಾರ ಜೊತೆಗೆ ವ್ಯವಹಾರಗಳಿತ್ತು, ವ್ಯಾವಹಾರಿಕ ಸಂಬಂಧಗಳು ಏನೇನಿದ್ವು, ಡೈರಿ ಏನು, ಡೈರಿನಲ್ಲಿ ಏನೇನು ಬರೆದಿದ್ರು, ಅವ್ರಿಗೆ ನಿತ್ಯ ಡೈರಿ ಬರೆಯುವಂಥ ಒಂದು ಹವ್ಯಾಸ ಇತ್ತ, ಬರೆದಂಥ ಬರವಣಿಗೆ ಅವ್ರದ್ದೇನೇನ, ಅಕ್ಷರಗಳು ಅವ್ರದ್ದೇನೇನ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಹಿತಿಯನ್ನು ತಗೊಂಬನ್ನಿ. ನೋಡಿ, ಅವರ ಪುತ್ರನನ್ನು ಕೂಡ ತೋರಿಸ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಸುಲಭವಾಗಿ ಸಾಯುವಂಥ ವ್ಯಕ್ತಿ ಅಲ್ಲ ರಾಯ್. ಏನೂ ಇಲ್ಲದನೇ ಶೂನ್ಯದಿಂದ ಸಾಮ್ರಾಜ್ಯ ನಿರ್ಮಾಣ ಮಾಡಿದಂಥ ವ್ಯಕ್ತಿ. ಏನೇನೂ ಇರಲಿಲ್ಲ ಅಂಥ ವ್ಯಕ್ತಿ ಈ ಮಟ್ಟಕ್ಕೆ ಬಂದು, ಈ ಮಟ್ಟಕ್ಕೆ ಬೆಳೆದು, ದುಬೈನಲ್ಲಿ ಅವ್ರದ್ದು ಉದ್ಯಮ, ಅಮೇರಿಕದಲ್ಲಿ ಉದ್ಯಮ, ರಿಯಲ್ ಎಸ್ಟೇಟ್, ಇನ್ನು ಬೆಂಗಳೂರು ಸುತ್ತಮುತ್ತ ಬಿಡಿ ವಿಪರೀತ ದೊಡ್ಡ ಪ್ರಮಾಣದಲ್ಲಿ. ಅಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದ್ರೆ ಏನರ್ಥ? ಈಗ ಒಂದು ಆಧಾರ ಅಂತಂದರೆ ಅವರ ಡೈರಿ. ಅವರಿಗೆ ದಿನನಿತ್ಯ ಡೈರಿ ಬರೆಯುವಂಥ ಒಂದು ಹವ್ಯಾಸ ಇತ್ತು. ಡೈರಿನಲ್ಲಿ ಏನಾದ್ರೂ ಪ್ರಮುಖವಾದಂಥ ಪಾಯಿಂಟ್ಸ್ಗಳು ಸಿಗಬಹುದಾ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ರಾಯ್ ಅವರ ಪ್ರೊಫೆಷನಲ್ ಡೈರಿ ಸಿಕ್ಕಿದೆ. ಏನು ಎತ್ತ, ಅವ್ರು ಯಾರನ್ನು ಭೇಟಿ ಮಾಡ್ತೀನಿ, ಏನೇನು ಮಾತುಕತೆ ಆಯಿತು, ವ್ಯವಹಾರ ಏನು ಎತ್ತ, ಇದೆಲ್ಲದರ ಮಾಹಿತಿಗಳು ಕೂಡ ಅದರಲ್ಲಿವೆ ಅಂತ ಹೇಳಲಾಗ್ತಾ ಇದೆ. 2026ರ ಕ್ಯಾಲೆಂಡರ್ ವರ್ಷದ ಡೈರಿ ಅದು. ಇದು ನೋಡಿ, ತುಂಬ ಆಶ್ಚರ್ಯಕರ ಸಂಗತಿ ಅಂತಂದರೆ, ಕೆಲವು ಸಂದರ್ಭಗಳಲ್ಲಿ ಮನುಷ್ಯ ಸಾಯೋ ತನಕ ಆತನ ಬಗ್ಗೆ ತುಂಬ ಸಂಗತಿಗಳು ಗೊತ್ತೇ ಇರಲ್ಲ. ಈವನ್ ಪತ್ರಕರ್ತರಿಗೂ ಕೂಡ ಗೊತ್ತಿರಲ್ಲ. ನಾವು ಆಮೇಲೆ ತುಂಬ ಶೋಧಿಸ್ತೀವಿ, ತುಂಬ ಹುಡುಕ್ತೀವಿ, ತುಂಬ ಸಂಗತಿಗಳನ್ನು ತೋರಿಸ್ತೀವಿ, ಪ್ರಶ್ನೆ ಬೇರೆ. ಇನ್ನು ಸಾವಿನ ಮುನ್ಸೂಚನೆ ರಾಯ್ ಅವರಿಗೆ ಏನಾದರೂ ಇತ್ತಾ? ಸಾವಿನ ಬಗ್ಗೆ ಅವರು ಪದೇ ಪದೇ ಮಾತಾಡ್ತಾ ಇದ್ರ. ಯಾಕಂದರೆ ತಮ್ಮನ್ನು ಎಲ್ಲಿ ಹೂಳಬೇಕು ಅನ್ನೋದ್ರ ಬಗ್ಗೆನೂ ಕೂಡ, ತಮ್ಮ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವ್ರ ಹೆಂಡತಿಗೆ ಹೇಳಿದ್ರು ಅಂತಂದರೆ, ಸಾವಿನ ಬಗ್ಗೆ ಅವ್ರಿಗೇನಾದರೂ ಸೂಚನೆ ಇತ್ತಾ ಅನ್ನುವಂಥದ್ದು. ಒಂದು ಸಿನಿಮಾ ಕೂಡ ಅವ್ರು ಮಾಡಿದರು ನೋಡಿ, ಅನೋಮಿ ಸಿನಿಮಾ. ಅದು ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ರಿಲೀಸ್ ಆಗೋದಕ್ಕಿಂತ ಮೊದಲನೇ ರಾಯ್ ಹೋಗೇ ಬಿಟ್ರು. ಅದಕ್ಕೆ ಕೆಳಗಡೆಗೊಂಡು ಟ್ಯಾಗ್ಲೈನ್ ಬೇರೆ ಇದೆ, ದ ಈಕ್ವೇಷನ್ ಆಫ್ ಡೆತ್. ನೋಡಿ, ಇದು ಅನುಮಾನ ಬರುವಂಥ ಸಂಗತಿ. ಅಷ್ಟೇ ಅಲ್ಲ, ಅವರು ಕೆಲವು ಸಂದರ್ಭಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಸಾವಿನ ಬಗ್ಗೆ ತುಂಬ ಸಂಗತಿಗಳನ್ನು ಮಾತಾಡ್ತಿದ್ರು ಅಂತ ಹೇಳಿ ಅಂತ. ಆಮೇಲೆ ಅವರ ಈ ಒಂದಷ್ಟು ಓಡಾಡ್ತಾ ಇವೆ ಅವ್ರ ವಿಡಿಯೋಗಳು, ಅದೆಲ್ಲ ಅಲ್ಲೂ ಕೂಡ ಹಲವಾರು ಇಂಥ ವಿಚಾರಗಳು ಚರ್ಚೆಗೆ ಬರ್ತವೆ. ಹೀಗಾಗಿ ಏನಾದರೂ ಸಾವಿನ ಮುನ್ಸೂಚನೆ ಇತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಎದ್ದಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಪ್ರದೀಪ್, ಒಂದು ಸಾವಿನ ಬಗ್ಗೆ ರಾಯ್ ಅವರ ಸ್ಟೇಟ್ಮೆಂಟ್ಗಳು, ಅವ್ರು ಮಾಡಿರುವಂಥ ಸಿನಿಮಾಗಳು, ಜೊತೆಗೇನು ಅಂತಂದರೆ ಅವ್ರಿಗೆಲ್ಲೋ ಒಂದು ಕಡೆಗೆ ಇದರ ಸೂಚನೆ ಮುನ್ಸೂಚನೆ ಇತ್ತಾ ಅನ್ನುವಂಥ ಪ್ರಶ್ನೆ ಬಂದಿದೆ. ಏನು ಸಿನಿಮಾ ಮಾಡಿದ ತಕ್ಷಣ ಸಿನಿಮಾದಲ್ಲಿ ಏನಾದರೂ ಈ ಸಾವಿನ ಈ ವಿಷಯಗಳನ್ನು ಸೇರಿಸಿದ ತಕ್ಷಣ ಅವ್ರಿಗೆ ಸಾವಿನ ಬಗ್ಗೆ ಅವ್ರಿಗೇನೋ ಮುನ್ಸೂಚನೆ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಒಪ್ಕೋತೀನಿ ನಾನು. ಆದರೂ ಈ ಸತ್ತಾದ ಮೇಲೆ ಇಂಥ ಅನುಮಾನಗಳು ಅತ್ಯಂತ ಸಹಜವಾಗಿ ಬರ್ತವೆ. ನಂಬರ್ 1. ನಂಬರ್ 2, ಡೈರಿ ಹಲವಾರು ಸತ್ಯಗಳನ್ನು ರಿವೀಲ್ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಪ್ರದೀಪ್? ಖಂಡಿತ ರಂಗನಾಥ, ಸಿ.ಜೆ. ರಾಯ್ ಅವರು ಒಬ್ಬ ಬಿಲಿಯನರ್ ಆಗಿ ಕೂಡ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಹೂಡಿಕೆಯನ್ನು ಮಾಡಿದ್ರು. ಅವರು ಪ್ರಮುಖ ಕ್ಷೇತ್ರ ರಿಯಲ್ ಎಸ್ಟೇಟ್ ಆದರೂ ಕೂಡ ಅವರು ಎಂಟರ್ಟೈನ್ಮೆಂಟ್, ಎಜುಕೇಷನ್, ಹಾಸ್ಪಿಟಾಲಿಟಿ, ಈ ರೀತಿ ಅನೇಕ ಕಡೆ ಅವರು ಸಾಕಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ರು ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂಥ ವಿಚಾರವೇ. ಹಾಗೆ ಫಿಲಮ್, ಒಂದು ಸಿನಿಮಾದಲ್ಲೂ ಕೂಡ ಅವರು ಇನ್ವೆಸ್ಟ್ ಅನ್ನು ಮಾಡಿದ್ರು. ಆ ಫಿಲಮ್ ಕೂಡ ನೀನು ರಿಲೀಸ್ ಆಗಬೇಕಾಗಿತ್ತು. ಈ ರಿಲೀಸ್ ಆಗಿಂದ ಮುಂಚೆನೇ ಅವರು ಈ ರೀತಿಯಂತ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಅವರ ಸಾವಿನ ಬಗ್ಗೆ ಕೂಡ ಅನೇಕ ಬಾರಿ ಒಂದು ಅವರು ರೀಲ್ಸ್ಗಳಲ್ಲಾಗಿರ್ಬೋದು ಅಥವಾ ಅವ್ರು ಕೊಡ್ತಿದ್ದಂತಹ ಇಂಟರ್ವ್ಯೂಗಳಲ್ಲೂ ಸಹ ಸಾಕಷ್ಟು ಬಾರಿ ಉಲ್ಲೇಖವನ್ನು ಮಾಡಿದ್ರು. ಅವರ ಪತ್ನಿ ಜೊತೆನೂ ಮಾತಾಡ್ತಾ ಇದ್ರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಒಬ್ಬ ಡಿಪ್ರೆಷನ್ಗೆ ಬಂದಿದ್ದ ವ್ಯಕ್ತಿ ಸಾವಿನ ಬಗ್ಗೆ ಮಾತಾಡೋದು ಸಹಜನೇ. ಆದ್ರೆ ಈ ರೀತಿಯಾಗಿ ಸಿ.ಜೆ. ರಾಯ್ ಅವರು ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದು ಸಾವಿನ ಬಗ್ಗೆ ಮಾತಾಡ್ತಿದ್ದು, ಜೊತೆಗೆ ಅವರು ಮನೋವೈದ್ಯರನ್ನು ಭೇಟಿ ಮಾಡಿದ್ದು ಕೂಡ ಎಲ್ಲೋ ಒಂದು ಕಡೆ ಅವರು ಡಿಪ್ರೆಷನ್ಗೆ ಒಳಗಾಗಿದ್ರು ಅನ್ನೋದನ್ನ ಎತ್ತಿ ತೋರಿಸ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಅವರ ಡೈರಿ ಸಿಕ್ಕಿರುವಂತದ್ದು. ಆದ್ರೆ ಈ ಡೈರಿ ಪರ್ಸನಲ್ ಡೈರಿ ಅಲ್ಲ, ಪ್ರೊಫೆಷನಲ್ ಡೈರಿ ಅಂತ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಅವರು ಕಾನ್ಫಿಡೆಂಟ್ ಕಚೇರಿಯಲ್ಲಿ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು, ಅದೇ ಕಚೇರಿಯಲ್ಲಿ ಅವರು ಇದೊಂದು ಪ್ರೊಫೆಷನಲ್ ಡೈರಿಯನ್ನು ಮಡಗಿದ್ರು. 2026ರ ಕ್ಯಾಲೆಂಡರ್ ವರ್ಷದ ಡೈರಿ
ಆಗಿರೋದು ಅದು. ಅದರಲ್ಲಿ ಕಳೆದ 25 ದಿನಗಳಿಂದನೂ ಸಹ ಪ್ರತಿದಿನವೂ ಸಹ ಅವರು ವ್ಯವಹಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅಲ್ಲಿ ಬರ್ಕೋತಾ ಇದ್ರು. ಅಂದ್ರೆ ಅವರ ಬೇರೆಯವ್ರಿಗೆ ಹಣ ಕೊಟ್ಟಿರೋದಾಗಿರ್ಬೋದು ಅಥವಾ ಅವರ ಕಂಪ್ನಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಪ್ರಮುಖ ವಿಚಾರಗಳು ಯಾವ ದಿನ ಯಾವ ರೀತಿಯಂತ ವಿಚಾರಗಳ ನಡೆದಿದೆ ಅದನ್ನ ಅವರು ಉಲ್ಲೇಖವನ್ನ ಮಾಡಿದ್ರು. ಹಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಬರ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತದ್ದು ಪರ್ಸನಲ್ ಡೈರಿ. ಕೆಲವೊಮ್ಮೆ ಪರ್ಸನಲ್ ಡೈರಿ ನೀವು ಹೇಳ್ದಂಗೆನೆ ಸಾವಿನ ವಿಚಾರ ಆಗಿರ್ಬೋದು ಅಥವಾ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಆಗಿರ್ಬೋದು ಎಲ್ಲಾ ರೀತಿಯಂತ ಅಂಶಗಳನ್ನ ಹೊರ ಹಾಕುತ್ತೆ. ಆದ್ರೆ ಈಗ ಸಿಕ್ಕಿರೋದು ಪ್ರೊಫೆಷನಲ್ ಡೈರಿ. ಈ ಪ್ರೊಫೆಷನಲ್ ಡೈರಿಯನ್ನು ಸಹ ಏನಾದ್ರು ವಿಚಾರಗಳು ಹೊರಬರ್ಬೋದಾ, ಅಥವಾ ಹಣಕಾಸಿನ ವಿಚಾರವಾಗಿ ಅವರು ಡಿಪ್ರೆಷನ್ ಆಗಿದ್ರಾ ಅಥವಾ IT ವಿಚಾರವಾಗಿ ಡಿಪ್ರೆಷನ್ ಆಗಿದ್ರಾ, ಈ ರೀತಿಯಾಗಿ ಏನಾದ್ರು ಅದರಿಂದ ಸುಳಿವು ಸಿಗ್ಬೋದು, ಅವರು ಬರ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇದ್ರ ಜೊತೆಗೆ ಅವರ ಬರವಣಿಗೆಲೇ ಇದು ಪಕ್ಕನ ಅನ್ನೋದ್ರ ಬಗ್ಗೆನೇ ತನಿಖೆ ಮಾಡೋದಕ್ಕೋಸ್ಕರ ಅವರ ಫ್ಯಾಮಿಲಿಯವ್ರಿಗೂ ಸಹ ಬುಲಾವ್ ಕೊಟ್ಟಿದ್ದು. ನಿಮ್ಮ ಮನೆಯಲ್ಲಿ ಅವರ ದಾಖಲೆಗಳು ಅಂದ್ರೆ CJ ರಾಯ್ ಅವರು ಬರೆದಿರುವಂತಹ ದಾಖಲೆಗಳು ಅಂದ್ರೆ ಬರವಣಿಗೆ ಇರುವಂತಹ ದಾಖಲೆಗಳನ್ನೇನಾದ್ರು ಇದ್ರೆ ಅದನ್ನ ತಗೊಂಡು ಬನ್ನಿ, ಅದನ್ನ ನಾವು FSL ಕಳಿಸ್ಬೇಕು. ಅದನ್ನ ಬರವಣಿಗೆನ ಸಿಕ್ಕಿರೋ ಡೈರಿ ಮತ್ತು ಮನೆಯಲ್ಲಿರುವ ದಾಖಲೆಗಳ ಜೊತೆ ಮ್ಯಾಚ್ ಮಾಡಿ ನೋಡ್ಬೇಕು. ಹೀಗಾಗಿ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಬೇಕಾಗಿರೋದ್ರಿಂದ ಅವ್ರಿಗೆ ಈಗ ಪೊಲೀಸರು ಬುಲಾವನ್ನ ಕೊಟ್ಟಿರುವಂತದ್ದು. ರಂಗನಾಥ್, ಸದ್ಯಕ್ಕೆ SIT ಟೀಮ್ ಈ ರೀತಿಯಾಗಿ ನಾನಾ ಆಯಾಮಗಳಲ್ಲಿ ಜೊತೆಗೆ ಡೈರಿ ಜೊತೆಗೆ ಡಿಪ್ರೆಷನ್ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳಲ್ಲಿ ಮತ್ತು ಈಗ ಸಿಕ್ಕಿರುವಂತಹ IT ಅಧಿಕಾರಿಗಳ ಹೇಳಿಕೆ, ಸಿಬ್ಬಂದಿ ಹೇಳಿಕೆ ಎಲ್ಲವನ್ನು ಸಹ ಅವರು ಬಳಸಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ಮಾಹಿತಿಗೆ.